ಇನ್ನು ಮಲೆನಾಡಲ್ಲಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿದೆ. ಹಂಪಿಯ ಬಹುತೇಕ ಪ್ರಮುಖ ಸ್ಮಾರಕಗಳು ಕೂಡ ಮುಳುಗಡೆಯಾಗಿವೆ. ತುಂಗಭದ್ರಾ ಡ್ಯಾಂನಿಂದ 1.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಸ್ನಾನಘಟ್ಟ ಬಳಿಯ ಮಂಟಪಗಳು ಮುಳುಗಡೆಯಾಗಿದೆ. ಹಂಪಿಯ ದೇಗುಲಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಬಂದಾಗಿದೆ. ಹಂಪಿ ಪ್ರವಾಸಿ ತಾಣ, ರಾಜ್ಯದಲ್ಲೇ ಪ್ರಖ್ಯಾತಿ ಹೊಂದಿರುವಂತಹ ಪ್ರವಾಸಿ ತಾಣ, ಸಂಪರ್ಕ ಸಾಧಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಇದು ಈ ಪ್ರಮಾಣದಲ್ಲಿ ನೀರು ನಿಂತುಕೊಂಡಿರುವಂಥದ್ದು ಹಂಪಿಯ ಕೆಲವು ಸ್ಮಾರಕಗಳಲ್ಲಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಮುಖ ಸ್ಮಾರಕಗಳೇ ಮುಳುಗಡೆಯಾಗಿರೋದನ್ನ, ಜೊತೆಗೆ ಕೋದಂಡರಾಮನ ಪಾದ ಸ್ಪರ್ಶ ಮಾಡಿದೆ ತುಂಗಭದ್ರೆ. ಅಂದ್ರೆ ಆ ಮಟ್ಟಿಗೆ ನೀರು ಬಂದಿದೆ. ಸ್ಮಾರಕಗಳೆಲ್ಲವೂ ಕೂಡ ಮುಳುಗಡೆಯಾಗಿರುವಂತಹ ಚಿತ್ರಣವನ್ನ ನಾವು ವಿಜಯನಗರದ ಹಂಪಿಯಲ್ಲಿ ಗಮನಿಸ್ತಾ ಇದ್ದೀವಿ. ದೇಗುಲಕ್ಕೆ ಹೋಗ್ಬೇಕು ಅಂದ್ರೆ ಸಂಪರ್ಕ ಕಲ್ಪಿಸೋ ರಸ್ತೆನೇ ಇಲ್ಲ, ರಸ್ತೆನೇ ಬಂದ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ನೀರೇ. ಸ್ಮಾರಕಗಳು ಅರ್ಧಕ್ಕರ್ಧ ಮುಳುಗ್ ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅತ್ತ ಮಲೆನಾಡಿನಲ್ಲಿ ಮಳೆ ಭರ್ತಿಯಾದ್ರೆ, ಜಾಸ್ತಿ ಆದ್ರೆ ಇತ್ತ ತುಂಗಭದ್ರೆ ಉಕ್ಕಿ ಹರಿತಾಳೆ. ಡ್ಯಾಮ್ಗಳು ಭರ್ತಿಯಾಗಿದೆ, ಹಾಗಾಗಿ ಹೆಚ್ಚಿನ ಹೊರಹರಿವು, ಪರಿಣಾಮವಾಗಿ ಈ ರೀತಿ ಪ್ರವಾಹ, ಎಲ್ಲವೂ ಮುಳುಗಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರವಾಸಿ ತಾಣಗಳತ್ತ ಹೋಗೋದನ್ನ ನಿಲ್ಲಿಸೋದೇ ಒಳಿತು. ಯಾಕಂದ್ರೆ ಹಲವು ಧಾರ್ಮಿಕ ಕ್ಷೇತ್ರಗಳು, ಪ್ರಮುಖ ಪ್ರವಾಸಿ ತಾಣಗಳು, ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೇ ಮುಳುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. ಹಂಪಿಯ ಚಿತ್ರಣ ನಾವೀಗ ನೋಡ್ತಾ ಇರೋದು. ತುಂಗಭದ್ರಾ ಜಲಾನಯನ ಪ್ರದೇಶ ಮತ್ತು ಮಲೆನಾಡಿನಲ್ಲಿ ಬೆಂಬಿಡದೆ ಸುರಿತಕ್ಕಂಥ ಮಳೆಯ ಪರಿಣಾಮ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಪರಿಣಾಮವಾಗಿ ಹಂಪಿಯಲ್ಲಿರ್ತಕ್ಕಂಥ ಹಲವು ಸ್ಮಾರಕಗಳು ಮುಳುಗಡೆಯಾಗಿರೋದ್ರ ಜೊತೆಗೆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಸ್ನಾನಘಟ್ಟದ ಬಳಿ ಇದ್ದೇವೆ. ಸಂಪೂರ್ಣವಾಗಿ ಇಲ್ಲಿ ಪ್ರತಿನಿತ್ಯವೂ ಕೂಡ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ಕೆ ಬರ್ತಕ್ಕಂಥವರೆಲ್ಲರೂ ಕೂಡ ಇದೇ ಸ್ಥಳದಲ್ಲಿ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಇಲ್ಲಿಂದಲೇ ವಿಶೇಷವಾಗಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ರು. ಆದರೆ ಇದೀಗ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡೋದಕ್ಕೆ ನಿಷೇಧವನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಸರಿಸುಮಾರಾಗಿ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿರ್ತಕ್ಕಂಥ ಪರಿಣಾಮ ಯಾರು ಕೂಡ ನದಿಯಲ್ಲಿ ಇಳಿಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡುವ ಮೂಲಕ ಯಾರನ್ನು ಕೂಡ ನದಿ ಪಾತ್ರಕ್ಕೆ ಬರದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಯಾಕಂದರೆ ನೀರಿನ ಹರಿವು ತುಂಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿಗೂ ಯಾವುದೇ ರೀತಿಯಂಥ ಅಪಾಯ ಆಗಬಾರ್ದು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡುವ ಮೂಲಕ ನದಿ ಬಳಿ ಅಂದರೆ ಸ್ನಾನಘಟ್ಟದ ಬಳಿ ಯಾರನ್ನು ಬಿಡ್ತಾ ಇಲ್ಲ. ದೃಶ್ಯಾವಳಿಗಳು ತಾವು ನೋಡ್ತಾ ಇರ್ಬೋದು. ಈ ನದಿ ನೀರಿನ ಒಳಗಡೆ ಇದೀಗ ಬಸವಣ್ಣ ಮಂಟಪ ಆಗಿರ್ಬೋದು ಅಥವಾ ಈಶ್ವರ ಲಿಂಗ ಇರ್ತಕ್ಕಂಥ ಮಂಟಪ ಆಗಿರ್ಬೋದು. ಯಾಕಂದರೆ ಸ್ನಾನ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಜನರು ಇಲ್ಲಿ ಆ ಈಶ್ವರ ಮಂಟಪಕ್ಕೆ ಮತ್ತು ಬಸವಣ್ಣನಿಗೆ ಪೂಜೆ ಮಾಡ್ತಿದ್ರು. ತಾವು ದೂರದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಬೋಟ್ ಇದೆ. ಅಂದರೆ ಇದು ಗಂಗಾವತಿ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗೆ ಹೊಂದಿಕೊಂಡಿರತಕ್ಕಂಥ ನದಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಹಂಪಿಯಿಂದ ವಿರುಪಾಪುರ ಗಡ್ಡಕ್ಕೆ ಹೋಗ್ತಕ್ಕಂಥ ಜನರು ಆ ಬೋಟ್ಗಳ ಮೂಲಕ, ತೆಪ್ಪ ಮತ್ತು ಬೋಟ್ಗಳ ಮೂಲಕ ಹೋಗ್ತಕ್ಕಂಥ ಕೆಲಸ ಆಗ್ತಿತ್ತು. ಆದರೆ ಇದೀಗ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ನಿಷೇಧ ಮಾಡಿದ್ದಾರೆ. ನದಿಯಲ್ಲಿ ಯಾರು ಸ್ನಾನಕ್ಕೆ ಇಳಿಬಾರ್ದು, ಹರಿಗೋಲನ್ನು ಹಾಕಬಾರ್ದು, ಬೋಟ್ ಹಾಕಬಾರ್ದು, ತೆಪ್ಪದಲ್ಲಿ ಕೂಡ ಯಾರು ನೀರಿನಲ್ಲಿ ಓಡಾಡಬಾರ್ದು ಅನ್ನೋಂಥ ಒಂದು ನಿಷೇಧವನ್ನು ವಿಜಯನಗರ ಜಿಲ್ಲಾಡಳಿತ ಹೇರಿದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯ ಗೈಡ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ಸರ್, ಸಾಮಾನ್ಯವಾಗಿ ಹಂಪಿ ಅಂದರೆ ಎಲ್ಲರೂ ಕೂಡ ಒಂಥರ ವಿಶೇಷವಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬರ್ತಾರೆ, ಪುಣ್ಯ ಸ್ನಾನ ಅಂತೇಳಿ ಬರ್ತಾರೆ. ಈಗ ಸ್ನಾನಕ್ಕೆ ನಿಷೇಧ ಹಾಕಿದ್ದಾರೆ ಸರ್. ವಿಶೇಷವಾಗಿ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಗಂಗಾ ಸ್ನಾನ ತುಂಗಾಪಾನ ಅಂತೇಳಿ. ಈ ನಮ್ಮ ತುಂಗಭದ್ರಾ ನದಿಯು ಗಂಗಾ ನದಿಗೆ ಸರಿಸಮಾನವಾಗಿ ಶ್ರೇಷ್ಠವಾದಂಥ ನದಿ ಸರ್. ಇಲ್ಲಿ ಸ್ನಾನ ಮಾಡಲಿಕ್ಕೆ ನೀರಿನ ಪ್ರವಾಹ ಹೆಚ್ಚಿರೋದ್ರಿಂದ ಸರ್ ಯಾವುದೇ ರೀತಿ ನಿಷೇಧ ಇಲ್ಲ. ಬಟ್ ಈಜಾಕೆ ಆಗಬಾರ್ದು ಸರ್, ಕುಳಿತುಕೊಂಡು ಸ್ನಾನ ಮಾಡಬೇಕು ಸರ್. ಈಗಾಗಲೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ನಿಯೋಜನೆ ಮಾಡಿದ್ದಾರೆ ಸರ್. ಜೊತೆಗೆ ನಾವು ನಿಂತಿರುವಂಥ ಜಾಗ ಇದು 2 ಜಿಲ್ಲೆಗಳ ಒಂದು ಗಡಿ ಭಾಗ ಸರ್. ಆ ಕಡೆ ಕೊಪ್ಪಳ ಜಿಲ್ಲೆ ಇದೆ, ಇದು ವಿಜಯನಗರ ಜಿಲ್ಲೆ ಸರ್. ಹಂಪಿಯಿಂದ ವಿರುಪಾಪುರ ಗಡ್ಡೆ ಸಂಪರ್ಕಿಸಲು ಒಂದು ಬೋಟಿನ ವ್ಯವಸ್ಥೆ ಇತ್ತು ಸರ್. ಈ ಪ್ರವಾಹ ಹೆಚ್ಚಾದ್ರಿಂದ ಬೋಟನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಸರ್. ಹಾಗಾಗಿ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಬಂದು ಕುಂತ್ಕೊಂಡು ಸ್ನಾನ ಮಾಡಬೇಕು ಸರ್. ಅಷ್ಟು ಆ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ, ಗ್ರಾಮ ಪಂಚಾಯತಿ, ಪೊಲೀಸ್ ಇಲಾಖೆಯಿಂದ
ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ ಸರ್. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯ ಗೈಡ್ ಇರತಕ್ಕಂಥ ಒಂದು ಮಾತು, ಸ್ನಾನಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿಲ್ಲ, ಆದರೆ ನದಿ ತಟದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಬೋದು, ಯಾರಿಗೆ ಈಜೋದಕ್ಕೆ ಅವಕಾಶ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಪ್ರವಾಸಿಗರು ಮತ್ತು ಧಾರ್ಮಿಕ ಕಾರ್ಯಕ್ಕೆ ಏನು ಹಂಪಿಗೆ ಬರ್ತಕ್ಕಂಥ ಏನು ಜನರೇನಿರ್ತಾರೆ ಎಲ್ಲರೂ ಕೂಡ ನದಿಯಲ್ಲಿ ಯಾರೂ ಕೂಡ ಹುಚ್ಚಾಟ ಮಾಡಬಾರ್ದು. ಯಾಕಂದರೆ ನದಿಯ ಪ್ರವಾಹ ಹೆಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಸ್ಥಳೀಯರು ಏನಿರ್ತಾರೆ ಅದರ ಕೇಳಿಕೊಂಡು ನಿಧಾನಗತಿಯಿಂದ ಸ್ನಾನಘಟ್ಟದ ಬಳಿ ಸ್ನಾನ ಮಾಡಬೇಕು, ಇಲ್ಲದ್ರೆ ಅಪಾಯ ತಪ್ಪಿದ್ದಲ್ಲ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಂಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.